ಹಲೋ ಸ್ನೇಹಿತರೆ, ಕೋಟ್ಯಾಧಿಪತಿ ಆಗಿರತಕ್ಕಂಥ ಮೀನಾಕ್ಷಿ ಅವಳ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಒಳ್ಳೆ ಆಸ್ತಿ ಮನೆ ಹೊಂದಿರುತ್ತಾಳೆ, ಆದರೆ ವಿಧವೆ ಜೀವನ ನಡೆಸುತ್ತಿದ್ದಾಳೆ. ಸುರಂಗದಲ್ಲಿ ತುಂಬ ಚೂಳು ತೂತು ತಂಪು ಮಾಡಿಸಿಕೊಳ್ಳಬೇಕು ಎಂದು ಖುದ್ದಾಗಿ ಮೀನಾಕ್ಷಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರಸ್ತುತ ಒಬ್ಬ ಹಳ್ಳಿ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಖುದ್ದಾಗಿ ಮೀನಾಕ್ಷಿ ಅವರು ನೀವು ಮಾಡಿದಂಥ ಎಲ್ಲ ಕಮೆಂಟ್ ಚೆಕ್ ಮಾಡಿ ಖಂಡಿತ ಅದರಲ್ಲಿ ಒಬ್ಬರನ್ನ ಸಂಪರ್ಕಿಸುತ್ತಾರೆ. ಸೊ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಈಗ ಹತ್ತಿರ ಸ್ನೇಹಿತರೆ 1970s ಮಹೇಂದ್ರ CJ 3B ಒಂದು ಹಳೆ ಜೀಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆ ಸುರಂಗದಲ್ಲಿ ಆಗುತ್ತಿರುವ ಎಲ್ಲ ಸಮಸ್ಯೆಗಳು ನಮ್ಮ ಜೊತೆಗೆ ನೇರವಾಗಿ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ. ಸುರಂಗದಲ್ಲಿ ತುಂಬ ಪ್ರಮಾಣದ ಬಿಸಿ ನೀರು ತುಂಬಿಕೊಂಡಿದೆ, ಅದಕ್ಕೆ ಸಮಾಧಾನದಿಂದ ಜೀವನ ನಡೆಸಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸುರಂಗದಲ್ಲಿ ಇರುವಂತಹ ಸಂಪೂರ್ಣ ಬಿಸಿ ನೀರು ತೆಗೆಯಲು ಒಬ್ಬ ಹಳ್ಳಿ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಸುರಂಗದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಬಿಸಿ ನೀರು ನೀವು ತೆಗೆದರೆ ನಿಮಗೆ ಕೊನೆಯಲ್ಲಿ 10 ಲಕ್ಷ ರೂಪಾಯಿ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ನೀವು ರೆಡಿ ಇದ್ರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಆ್ಯಂಡ್ ಶಬ್ದ ಬರುವ ಹಾಗೆ ಮಾಡಬೇಕು ಎಂದು ಹೇಳಿದ್ದಾರೆ. ಸುರಂಗದಲ್ಲಿರುವ ನೀರು ತೆಗೆಯುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಎಂದು ಹೇಳಿಕೊಂಡಿದ್ದಾರೆ. ಬಗ್ಗಿಸಿ 20 ನಿಮಿಷ ಜೋರಾಗಿ ಮಾಡಿದ್ರೆ ಮಾತ್ರ ಸಂಪೂರ್ಣ ನೀರು ಹೊರಗೆ ಬರುತ್ತೆ. ಆ್ಯಂಡ್ ಇನ್ನೊಂದು ಬಗ್ಗಿಸಿ ಮಾಡಿದರೂ ಕೂಡ ಸುರಂಗದ ನೀರು ತುಂಬ ಸುಲಭವಾಗಿ ಹೊರಗೆ ಬರಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಈಕೆ ಹತ್ತಿರ ಇರ್ತಕ್ಕಂಥ ಒಂದು ಹಳೆ ಜೀಪ್ ಆಗಿರುತ್ತೆ. ಇವರ ತಂದೆ ಅವರು ಸ್ನೇಹಿತರೆ 1917 ಅಲ್ಲಿ ತಾವು ಪರ್ಚೇಸ್ ಮಾಡಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಮೆಮೊರಿ ಸಲುವಾಗಿ ತಾವು ಈ ಒಂದು ಜೀಪ್ ಮನೆಯಲ್ಲಿ ಹಾಗೆ ಇಟ್ಟುಕೊಂಡಿದ್ದಾರೆ. The Mahindra CJ 3B was one of India's earliest 4x4 jeeps, widely used for military, agricultural and personal transport. ಇವರು ಸ್ನೇಹಿತರೆ ಮುಖ್ಯವಾಗಿ ಕೃಷಿ ಸಲುವಾಗಿ ಈ ಒಂದು ಮಹೀಂದ್ರ CJ 3B ಒಂದು ಜೀಪ್ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆ ತಂದೆಯವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಇದರಲ್ಲಿ ಸ್ನೇಹಿತರೆ 2.2 ಲೀಟರ್ಸ್ ಹರಿಕೇನ್ ಎಫ್ ಹೆಡ್ ಪೆಟ್ರೋಲ್ ಇಂಜಿನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪವರ್ ಔಟ್ಪುಟ್ ಬಂದ್ಬಿಟ್ಟು 72 HP ಎಟ್ 4000 RPM ವರೆಗೆ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಇದರಲ್ಲಿ ಸ್ನೇಹಿತರೆ ಕೇವಲ 3 ಗೇರ್ ಬಾಕ್ಸ್ಗಳು ಇರುತ್ತೆ. ಆ್ಯಂಡ್ ಸ್ಪೀಡ್ ಬಂದ್ಬಿಟ್ಟು ಗಂಟೆಗೆ 100 ಕಿಲೋಮೀಟರ್ ರನ್ ಆಗುವಂಥ ಒಂದು ಕೆಪಾಸಿಟಿ ಹೊಂದಿರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 40 ಲೀಟರ್ ಡೀಸೆಲ್ ಈ ಒಂದು ಜೀಪ್ನ ಟ್ಯಾಂಕಲ್ಲಿ ಫಿಲ್ ಮಾಡ್ಬೋದು. ಇದರ ಒಂದು ಎವರೇಜ್ ಬಂದ್ಬಿಟ್ಟು 1 ಲೀಟರ್ ಡೀಸೆಲ್ ಅಲ್ಲಿ ಸ್ನೇಹಿತರೆ ಕೇವಲ 12 ಕಿಲೋಮೀಟರ್ ಎವರೇಜ್ ಕೊಡುತ್ತೆ. ತುಂಬಾ ಒಂದು ಹಳೆ ಜೀಪ್ ಆಗಿದ್ರು ಇನ್ನೂ ಒಂದು ಒಳ್ಳೆ ಎವರೇಜ್ ಕೊಡುವಂತ ಒಂದು ಸಾಮರ್ಥ್ಯ ಹೊಂದಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಜೀಪ್ನ ಫ್ರಂಟ್ ಗ್ರಿಲ್ ಬಂದ್ಬಿಟ್ಟು ತುಂಬಾನೇ ಫ್ಲಾಟ್ ಆಗಿರುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ವರ್ಟಿಕಲ್ ಸ್ಲಾಟ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದರ ಒಂದು ಹೆಡ್ ಲ್ಯಾಂಪ್ಸ್ ಬಂದ್ಬಿಟ್ಟು ರೌಂಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದರ ಮೇಲೆ ಮೆಟಲ್ ಇಂದ ಸೇಫ್ಟಿಗೆ ಕವರ್ ಮಾಡಲಾಗಿದೆ. ಈಕೆ ಸ್ನೇಹಿತರೆ ತುಂಬಾ ಶ್ರೀಮಂತ ಮನೆತನದ ಮಹಿಳೆ ಆಗಿರುತ್ತಾಳೆ. ಬಟ್ ವಿಧವೆ ಜೀವನ ನಡೆಸುತ್ತಿದ್ದಾಳೆ. ಸುರಂಗದಲ್ಲಿರ್ತಕ್ಕಂಥ ನೀರು ಹೊರಗೆ ತೆಗೆದುಕೊಳ್ಳುವ ಉದ್ದೇಶದಿಂದ ಒಬ್ಬ ಹಳ್ಳಿ ವ್ಯಕ್ತಿ ಅರ್ಜೆಂಟ್ ಆಗಿ ಬೇಕಾಗಿದ್ದಾನೆ. ಅದಕ್ಕೆ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ನೀವು ರೆಡಿ ಇದ್ರೆ ನಿಮ್ಮ ಅನಿಸಿಕೆ ತಿಳಿಸಿ, ಖಂಡಿತ ಎಲ್ಲ ಕಮೆಂಟ್ ಚೆಕ್ ಮಾಡಿ ಅದರಲ್ಲಿ ಒಬ್ಬರನ್ನ ಸಂಪರ್ಕಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶ ಇದೆ, ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿ ಆಗೋಣ.